ನಗರ ಸ್ಮಾರ್ಟ್ ಆಗಬೇಕು, ಜೊತೆಗೆ ಹಸುರಾಗಬೇಕು ಎಂದು ಹಾರೈಸುವ ಮನಗಳೆಷ್ಟು ಇವೆ. ಆದರೆ ಅದಕ್ಕಾಗಿ ಶ್ರಮ ಪಡುವವರ ಸಂಖ್ಯೆ ಮಾತ್ರ ಸೀಮಿತ. ಹಾಗಿರುವಾಗ ನಗರದಲ್ಲಿ ಚಪ್ಪಲಿ ಹೊಲಿಯುವ ಹಿರಿಯರೊಬ್ಬರು ಮಾತ್ರ ತನ್ನ ಹತ್ತಿರದ ಪರಿಸರದಲ್ಲಿ ಹಸುರೆಬ್ಬಿಸಲು ತಮ್ಮ ಅಮೂಲ್ಯ ಸಮಯ ನೀಡುತ್ತಿದ್ದಾರೆ. ಇವರು ಅಣ್ಣಾದುರೈ, ಮೂಲತಃ ಚಿಕ್ಕಮಗಳೂರಿನವರು. ಆದರೆ 38 ವರ್ಷಗಳಿಂದ ಮಂಗಳೂರಿನಲ್ಲಿ ವಾಸಿಸಿಕೊಂಡು ಇಲ್ಲಿಯವರೇ ಆಗಿಬಿಟ್ಟಿದ್ದಾರೆ. ಗಿಡಗಳೆಂದ್ರೆ ಅವರಿಗೆ ಪ್ರೀತಿ. ಸದ್ಯ ಬೆಂದೂರ್ವೆಲ್ ಜಂಕ್ಷನ್ನ ಫುಟ್ಪಾತ್ ಬಳಿ ತಮ್ಮ ಚಪ್ಪಲಿ ಹೊಲಿಯುವ ಪುಟ್ಟ ಅಂಗಡಿ ಹೊಂದಿದ್ದಾರೆ. ಮರ ನೆಡುವ ಅಭಿಯಾನವೊಂದರ ಭಾಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನ ಗಮನಿಸಿ ತಮ್ಮ ಅಕ್ಕಪಕ್ಕದ ಕಾಲುದಾರಿ ಮಧ್ಯೆ ಗಿಡ ನೆಡುವಂತೆ ಕೇಳಿಕೊಂಡ್ರು. ಗಿಡ ನೆಡುವ ಕಾಯಕಕ್ಕೆ ತಮ್ಮ ಶ್ರಮವನ್ನ ನೀಡಿದ್ರು. ಅಷ್ಟೇ ಅಲ್ಲ, ತಾನೇ ಅದಕ್ಕೆ ನೀರು ಹಾಕಿ ಪೋಷಿಸುವ ಭರವಸೆ ನೀಡಿದ್ರು ಅಣ್ಣಾದುರೈ. ಕಳೆದ 5-6 ತಿಂಗಳ ಹಿಂದೆ ಗಿಡ ನೆಡಲಾಗಿದ್ರೆ ಈಗ ಗಿಡಗಳು ಹಸಿರಾಗಿ ಚಿಗುರುತ್ತವೆ. ರೆಂಜೆ, ಇಜಿನ್ ಮುಂತಾದ ವಿವಿಧ ತಳಿಗಳ 10ರಷ್ಟು ಗಿಡಗಳನ್ನ ಇವರ ಅಂಗಡಿಯ ಅಕ್ಕಪಕ್ಕದಲ್ಲೇ ನೆಟ್ಟು ಅದಕ್ಕೆ ಭದ್ರವಾದ ಬೇಲಿಯನ್ನ ಹಾಕಲಾಗಿದೆ. ಆದರೂ ಕೆಲವು ಕಿಡಿಗೇಡಿಗಳು ಗಿಡಗಳನ್ನ ಕಿತ್ತೆಸೆದಿದ್ದರಂತೆ. ಅಷ್ಟಾದ್ರೂ ಮತ್ತೆ ಅಲ್ಲೇ ಗಿಡ ನೆಟ್ಟು ಸಾಕುತ್ತಿದ್ದಾರೆ ಅಣ್ಣಾದುರೈಯವರು. ಮಂಗಳೂರಿನಲ್ಲಿ ಸಿಎಫ್ಎಎಲ್, ಅರಣ್ಯ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆಯವರು ಗಿಡ ನೆಡುವ ಅಮರ ಅಭಿಯಾನ ಕೈಗೊಂಡಾಗ ಸಂಘಟಕರು ಅಣ್ಣಾದುರೈಯವರಲ್ಲಿ ಸಹಯೋಗವನ್ನ ಕೇಳಿದ್ರು. ಆಗ ಖುಷಿಯಿಂದಲೇ ಒಪ್ಪಿಕೊಂಡ ಅಣ್ಣ ತಾವೇ ಕೈಯಾರೆ ಗಿಡಗಳನ್ನ ನೆಟ್ಟು ಸಂಭ್ರಮಿಸಿದ್ರು. ಮಂಗಳೂರು ನಗರ ಬೆಳೆಯುತ್ತಿದೆ, ಇಲ್ಲಿಗೆ ಮರಗಳು ಬೇಕೇ ಬೇಡವೇ ಎಂದು ಕೇಳಿದ್ರೆ ನಮಗೆ ತಂಪು ಬೇಕು ತಾನೆ, ಹಾಗಾದ್ರೆ ಮರ ಬೇಕು ಎಂದು ನಗುತ್ತಾ ಹೇಳುತ್ತಾರೆ ಅಣ್ಣಾದುರೈ. ತಮ್ಮ ಮನೆಯಿಂದ ಕೊಡಪಾನದಲ್ಲಿ ನೀರು ತಂದು ಬೆಳಿಗ್ಗೆ ಗಿಡಗಳಿಗೆ ನೀರುಣಿಸಿ ಬಳಿಕ ತಮ್ಮ ಕಾಯಕ ಶುರು ಮಾಡುತ್ತಾರೆ. ಅದು ಒಂದು 10 ನಿಮಿಷ ಅಂದ್ರೆ ನೀರು ಹಾಕ್ಬೇಕಲ್ಲ, ಅದು ಒಳ್ಳೆದಲ್ಲ. ಅದು ಇಲ್ಲಲ್ಲ, ಯಾರು ಇದು ಮಾಡೋದು, ಅದು ಇದು ಯಾವುದು ಇಲ್ಲ. ಫುಟ್ಪಾತ್ನಲ್ಲಿ ಗಿಡ ನೆಟ್ಟರೆ ಹಸಿರು ನೆರಳು ಬರುವ ಖುಷಿ ಪರಿಸರ ಪ್ರೇಮಿಗಳಿದ್ರೆ ಕೆಲವು ಜನಪ್ರತಿನಿಧಿಗಳು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದೆಲ್ಲದರ ಹೊರತಾಗಿಯೂ ಅಣ್ಣಾದುರೈಯವರ ಗಿಡಗಳ ಪ್ರೇಮ ಇತರರಿಗೆ ಮಾದರಿ ಎನ್ನುತ್ತಾರೆ ಅಮರ ಅಭಿಯಾನದ ಸ್ವಯಂ ಸೇವಕಿ ಅಶ್ವಿನಿಯವರು. ಮಾಡಿದ ಒಂದು ಸರ್ವೆ ಪ್ರಕಾರ ಮಂಗಳೂರಲ್ಲಿ ಕೇವಲ 6.24% ಮಾತ್ರ ಮರಗಳ ಸಂಖ್ಯೆ ಇದೆ. ಶೇಕಡ 6.24. ಅದನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ನಾವು ಕಾರ್ಪೊರೇಷನ್ ಅವರ ಜೊತೆ ಮಾತಾಡಿ ಡಿ.ಸಿ ಅವರ ಅನುಮತಿ, ಡಿ.ಸಿ ಅವರ ಆದೇಶದ ಮೇರೆಗೆ ನಾವೆಲ್ಲ ಒಟ್ಟಿಗೆ ಸೇರಿ ಮರಗಳನ್ನು ನೆಡುವ ಒಂದು ಅಭಿಯಾನ ಮಾಡಿದ್ದೇವೆ ಹೋದ ಬೇಸಿಗೆಯಲ್ಲಿ. ಹಾಗೆ ಮಾಡುವಾಗ ನಾನು ವಾರ್ಡ್ ಕಮಿಟಿ ಮೆಂಬರ್ಸಿನ ಅವರ ಜೊತೆ ಸೇರಿಕೊಂಡು ಎಲ್ಲ ವಾರ್ಡ್ಗಳಲ್ಲಿ, ನಮ್ಮ ಸುತ್ತಮುತ್ತಲ ವಾರ್ಡ್ಗಳಲ್ಲಿ, ಹಾಗೆ ನಾವು ಇಲ್ಲಿ ನಮ್ಮ ಕಟ್ಟಡದ ಅಕ್ಕಪಕ್ಕದಲ್ಲಿ ಆಸುಪಾಸಿನಲ್ಲಿ ಹೇಗೆ ಮರಗಳ ಸಂಖ್ಯೆ ಜಾಸ್ತಿ ಮಾಡ್ಬೋದು ಅಂತ ನಾನು ಯೋಚಿಸ್ತಾ ಇರುವಾಗ ಈ ಪ್ರೋಗ್ರಾಮ್ನ ಒಂದು ಭಾಗವಾಗಿ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಆವಾಗ ನಾನು ಇಲ್ಲಿ ಕೆಲವು ವರ್ಷಗಳಿಂದ ಗಮನಿಸಿದ ಪ್ರಕಾರ ಇಲ್ಲಿ ಈ ಬಸ್ ಸ್ಟಾಪ್ನಲ್ಲಿ ತುಂಬ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಜನ ನಿಂತುಕೊಳ್ಳೋದು. ಅವನ ಹತ್ರ ಬಂದು ನಾನು ಕೇಳಿದೆ, ನಾವು ಮರಗಳು ನೆಟ್ಟರೆ ಸಾಲದು, ಅದನ್ನು ಸಾಕಲಿಕ್ಕೆ ಯಾರಾದರೂ ಒಬ್ಬರು ಬೇಕಲ್ಲ. ಹಾಗೆ ಅವನ ಹತ್ರ ಕೇಳಿದೆ, ನೀನು ನೀರು ಹಾಕ್ತೀಯಪ್ಪ ಅಂತ. ಅವನು ತುಂಬ ಸಂತೋಷದಲ್ಲಿ ಒಪ್ಪಿಕೊಂಡ. ಅವನು ಮೊದಲು ಹೇಳಿದ ಕೆಲವು ಹೂ ಗಿಡಗಳನ್ನು ತಂದು ಕೊಡಿ ಅಂತ. ಆದರೆ ನಾವು ಈಗ ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟರೆ ಅದು ಮುಂದಕ್ಕೆ ತುಂಬ ನೆರಳು ಕೊಡ್ತದೆ, ಹಾಗೂ ನಮ್ಮ ಮಂಗಳೂರನ್ನು ತಂಪು ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಅಂತ ನಾನು ಅವನ ಹತ್ರ ಹೇಳಿದಾಗ ಅವನು ತುಂಬ ಸಂತೋಷದಲ್ಲಿ ಒಪ್ಕೊಂಡ. ಇರುವ ಗಿಡ ಮರಗಳನ್ನು ನಾನಾ ಕಾರಣಕ್ಕೆ ಕಡಿದು ತೆಗೆಯುವಾಗ ಪರಿಸರ ಸಂರಕ್ಷಣೆಗೆ ತಮ್ಮದೇ ಅಳಿಲು ಸೇವೆ ಸಲ್ಲಿಸುತ್ತಿರುವ ಅಣ್ಣಾದುರೈನಂತಹವರು ಆಶಾಕಿರಣವಾಗಿ ಗೋಚರಿಸುತ್ತಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.